ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ನನ್ನ ಹೆಸರು ಅಬ್ದುಲ್ ರಹೀಮ್ ಅಂತ. ನಾನು ಹಬ್ಬಕ್ಕಿಂತ ಒಂದು ದಿವಸ ಮುಂಚೆನೂ ಒಂದು ವಿಡಿಯೋ ಮಾಡಿದ್ದೆ. ಇವತ್ತು ಒಂದು ಅವೇರ್ನೆಸ್ಸಿಗೋಸ್ಕರ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ನೋಡಿದೆ ನೆನ್ನೆನೂ ಒಂದು ಸ್ವಲ್ಪ ಗಾಡಿ ಹೆಂಗೆ ಬೇಕು ಹಂಗೆ ಹುಡುಗರು ಹೊಡಿತಿದ್ರು ನೋಡಿ. ಓವರ್ ಸ್ಪೀಡ್ ಹೊಡೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾವು ಓವರ್ ಸ್ಪೀಡ್ ಹೊಡ್ತಿ ಏನು ಒಂದು ಇದು ತೊಗೋಬೇಕಂತನೂ ಏನೂ ಇಲ್ಲ. ಅದರಿಂದ ತೊಂದರೆ ನಮಗೆ ಆಗೋದು, ನಮ್ಮ ಜೀವ ಹೋಗುತ್ತೆ, ಇಲ್ಲ ಕೈ ಕಾಲು ಮುರಿಯುತ್ತೆ. ಅದರಿಂದ ನಮಗೆ ಸಾಕಿ ಇಷ್ಟೆಲ್ಲ ಬೆಳೆಸಿರ್ತಾರೆ ನಮ್ಮ ತಂದೆ ತಾಯಿದೇ ಹೊಟ್ಟೆ ಉರಿಯೋದು. ಅದಕ್ಕೋಸ್ಕರ ನಾವು ಸ್ಪೀಡನ್ನು ಕಂಟ್ರೋಲ್ ಮಾಡಬೇಕು. ಮತ್ತು ನಾವು ಹೊಡೆಯೋ ಓವರ್ ಸ್ಪೀಡಿಗೆ ಪಾಪ ಮುಂದ್ಗಡೆಯಿಂದ ಯಾರೋ ಪಾಪಿ ಪರದೇಶಿ ಬರ್ತಾಯಿರ್ತಾನೆ, ಅವನದು ಜೀವ ಹೋಗಿರುತ್ತೆ. ಯಾಕಂದರೆ ಆ ಥರ ಭಾಳ ಆಗಿತ್ತೆ. ಹಂಗಾಗಿ ನಾವು ಆದಷ್ಟು ಸ್ಪೀಡನ್ನು ಕಂಟ್ರೋಲ್ ಮಾಡಿ ಆರಾಮಾಗಿ. ನಾನು ಇವತ್ತು ನೋಡಿದೆ ಭಾಳ ಕಡೆ ಎಲ್ಲ ತಿರುಗಾಡೋಕ್ಕೆಲ್ಲ ಜನ ಹೋಗ್ತಿದ್ದಾರೆ, ಗಾಜನೂರು ಆ ಕಡೆ ಈ ಕಡೆ ಎಲ್ಲ. ನೋಡಿರಿ, ಗಾಜನೂರು ರೋಡ್ ನಿಮಗಂತೂ ಗೊತ್ತು, ಎಷ್ಟೋ ಅನಾಹುತ ಅಲ್ಲಿ ಆಗಿತ್ತೆ. ಆಲ್ಮೋಸ್ಟ್ ಡೇಂಜರ್ ರೋಡ್ ಅದು. ಆದಷ್ಟು ಸ್ಪೀಡ್ ಕಂಟ್ರೋಲ್ ಮಾಡಿ ಆರಾಮಾಗಿ ಹೋಗ್ರಿ, ತಿರುಗಾಡ್ರಿ, ಬರ್ರಿ, ಆರಾಮಾಗಿ ಹೋಗಿ ಬರ್ರಿ. ಮತ್ತು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ, ಈ ನೀರಿನ ಕಡೆ ಎಲ್ಲ ಹೋಗ್ತೀರಾ, ಇವತ್ತು ಭಾನುವಾರ ಮತ್ತು ಬಿಸಿಲು ಬೇರೆ ಜಾಸ್ತಿ ಇದೆ. ನೀರು ನೋಡಿದ ತಕ್ಷಣ ನಮಗೆ ಈಜು ಬರುತ್ತೋ ಇಲ್ಲೋ ನಾವು ಸ್ನಾನ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಅದರಿಂದ ಆಯ್ತಲ್ಲ ನಮ್ಮ ಜೀವನೂ ಹೋಗುತ್ತೆ. ಮತ್ತು ಎಷ್ಟೋ ಆ ಥರ ಹಬ್ಬದ ಟೈಮಲ್ಲಾಗಲಿ ಬಿಸಿಲು ಟೈಮಲ್ಲಿ ಅನಾಹುತ ಆಗ್ತಾನೇ ಇದ್ದಾವೆ. ಅಂದರೆ ಎಷ್ಟು ತಂದೆ ತಾಯಿ ಹೊಟ್ಟೆ ಹುರಿದಿತ್ತಂತ ನಾವು ಕಣ್ಣಾರೆ ನೋಡಿದ್ದೀವಿ. ಅದಕ್ಕೋಸ್ಕರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ, ಇದೆಲ್ಲ ಆಗೋಕ್ಕೆ ನಾವೇ ಕಾರಣ. ಯಾಕಂದರೆ ನಾವು ಅಲ್ಲಿ ಹೋದ್ರೇ ಈ ಥರ ಎಲ್ಲ ಅನಾಹುತ ಆಗೋದು. ಹೋಗೋದನ್ನು ನಾವು ನಿಲ್ಲಿಸ್ಬೇಕು. ನಿಲ್ಲಿಸಿ, ಯಾಕಂದರೆ ಇವಾಗ ನಮಗೆ ಎಷ್ಟು ಜನ ತಂದೆ ತಾಯಿ ನಾವು ಕಣ್ಣಾರೆ ನೋಡಿದ್ದೀವಿ, ಅವ್ರದ್ದು ಹೊಟ್ಟೆ ಹುರಿದಿತ್ತೆ, ಎಷ್ಟೋ ಅನಾಹುತ ಆಗಿತ್ತೆ ನೀರಲ್ಲಿ ಈ ಥರ ಎಲ್ಲ ಹೋಗಿ. ನೋಡಿರಿ, ನೀವು ಈ ನನ್ನ ಮಾತಿಗೆ ಇದು ಮಾಡ್ತೀರಂತ ನನಗೆ ನಂಬಿಕೆ ಇದೆ. ಆದಷ್ಟು ಐತಲ್ಲ ನೀವು ನೀರಲ್ಲೂ ಹೋಗೋಕ್ಕೂ ಅವಾಯ್ಡ್ ಮಾಡಿ. ಅಸ್ಸಲಾಮು ಅಲೈಕುಮ್.